ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನನ್ನ ಮಗಳಿಗೆ ಮಾಡಿರುವಂತಹ ಒಂದು ಚಿಕ್ಕ ಸೇವಿಂಗ್ ಬಗ್ಗೆ ನಾನು ಇವತ್ತು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ ಸೇವಿಂಗ್ ಇವತ್ತದು ತುಂಬಾ ಚಿಕ್ಕದಿರ್ಬೋದು, ಆದರೆ ನಾವು ಹೇಳ್ಕೊಡುವಂಥ ಕೆಲವೊಂದು ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ಆಳವಾಗಿ ಪರಿಣಾಮನ ಬೀಳುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವಳು ಕೂಡ ಕೆಲವೊಂದಷ್ಟು ಅಮೌಂಟನ್ನು ಅವಳು ಸೇವ್ ಮಾಡಿದ್ದಾಳೆ. ಸೊ ಇವತ್ತಿನ ಆ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು, ಏಕೆಂದರೆ ಮಕ್ಕಳು ಅದು ಇದು ತಿನ್ಕೊಂಡು ಬೇಡದೇ ಇರೋದನ್ನ ಪರ್ಚೇಸ್ ಮಾಡಿಕೊಂಡು ಸುಮ್ಮನೆ ಅನ್ನೆಸರಿ ದುಡ್ಡನ್ನ ವೇಸ್ಟ್ ಮಾಡೋದಕ್ಕಿಂತ ಸೊ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಕನ್ವಿನ್ಸ್ ಮಾಡಿದ್ರೆ ಖಂಡಿತ ಮಕ್ಕಳು ಕೇಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಕೆಲವೊಂದನ್ನ ತುಂಬಾ ಬೇಗ ಯಾವುದನ್ನು ಕೂಡ ಅದನ್ನು ಅವ್ರಿಗೆ ತೊಗೊಳಿಕ್ಕೆ ರೆಡಿ ಇರೋದಿಲ್ಲ. ಬಟ್ ನಾವು ಪದೇ ಪದೇ ನಾವು ಹೇಳುವಾಗ ಅವ್ರಿಗೂ ಕೂಡ ಅನಿಸುತ್ತೆ, ಎಸ್ ಈ ರೀತಿ ಮಾಡಿದಾಗ ಒಂದು ಖುಷಿ ಆಗುತ್ತೆ ಅಂತ. ಆ ಟೈಮಲ್ಲಿ ನಾವು ಮಾಡುವಂಥ ಅಪ್ರಿಸಿಯೇಷನ್ ಆಗ್ಬೋದು, ಒಂದು ಒಳ್ಳೆ ಮಾತಾಗ್ಬೋದು, ಇಲ್ಲ ಅವ್ರನ್ನ ನಾವು ಮಾತಾಡ್ಸೋಂಥ ರೀತಿ ಆಗ್ಬೋದು, ನಾವು ಚೇಂಜ್ ಮಾಡಿಕೊಂಡ್ರೆ ನಿಜವಾಗ್ಲೂ ಮಕ್ಕಳ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ ತಿಳ್ಕೊಂಡು ಈ ಒಂದು ಪೇರೆಂಟಿಂಗ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಇವತ್ತು ಅವಳು ಪುಟ್ಟ ಕೈಯಲ್ಲಿ ಎಷ್ಟು ಅಮೌಂಟ್ನ ಸೇವ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ತಿಳ್ಕೊಂಡು ನೋಡ್ಕೊಂಬೋಣ. ಸೊ ಇವತ್ತು ಈ ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಎಲ್ಲ ಒಂದು ಕ್ಷಣಗಳನ್ನ ಕೂಡ ಅಪ್ರಿಸಿಯೇಷನ್ ಮಾಡೋಣ, ಹಾಗೆ ಆ ಒಂದು ನೆನಪಿನ ಜೊತೆ ಜೀವಿಸೋಣ, ಹಾಗೆ ಅದ್ರ ಕೊಡುವಂಥ ಅದಕ್ಕೊಂದು ಗ್ರ್ಯಾಟಿಟ್ಯೂಡ್ ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಅವಳು ತುಂಬ ದಿನದಿಂದ ಹೇಳ್ತಾ ಇರ್ತಾಳೆ ನಾನು ಏನಾದರೂ ಮಾಡಿದಾಗ ನೀನು ಅದನ್ನ ವಿಡಿಯೋ ಮಾಡಬೇಕು ಅಂತ. ಸೊ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಯಾರ್ದು ಇದು ಯಾರಿಗೆ ಕೊಡ್ತೀಯಪ್ಪ ಕಾಸು? ಸರಿ, ಏನ್ ಮಾಡೋಣ ಈ ದುಡ್ಡಲ್ಲಿ ಈಗ? ಹೊಡಿಬೇಕಾ? ಸರಿ, ಯಾರು ಕುಡಿತಿರೋದನ್ನ? ನೀನು? ಸರಿ ಹೊಡಿಯನಾ? ಹೊಡೆದ್ಬಿಟ್ಟು ಆಮೇಲೆ ಹೊಸ ಉಂಡಿ ತರೋಣ? ಕೇಳಿಸ್ತೀಯಾ? ಯಾರ್ಯಾರ ಹತ್ರ ಇಸ್ಕೊಂಡಿದ್ದೆ ಈ ದುಡ್ಡನ್ನೆಲ್ಲ? ಆಮೇಲೆ ಹೇಳು, ಯಾರ್ಯಾರು ಕೊಟ್ಟಿದ್ರು? ಯಾಕೆ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ತಗೊಂಡಿರ್ಲಿಲ್ವಾ? ಹೌದಾ, ಜಾಸ್ತಿ ದುಡ್ಡು ಮಾಡಿದ್ಯಾ ಅನ್ಸುತ್ತೆ. ಹೌದಾ, ನೋಡೋಣವಾ? ಕೈ ಚುಚ್ಚುತ್ತೆ, ನೀನ್ ಹಾಕಂತ ಕೈ ಆಯ್ತಾ? ಹಿಂಗು ತೆಗಿಬೇಕು ಅಂದ್ರೆ ನಿಧಾನ ತೆಗಿಬೇಕು. ಬೇಕಾದ್ರೆ ನಿಧಾನ ತೆಗಿ, ಹಿಂಗ್ ತೆಗಿಬೇಕು. ಹಿಂಗೆ ಎಷ್ಟ? ಅದಕ್ಕೆ ನಾನ್ ತೆಗಿಲ್ಲ, ಇಲ್ಲಿ ಇನ್ನೊಂದ್ ಸ್ವಲ್ಪ ದೊಡ್ಡದು ಮಾಡ್ಕೊಡ್ತೀನಿ. ಇರೋ ಮುಟ್ಪಡಿಸಿ. ಅದಕ್ಕೆ ಈ ಸರಿ ಮಣ್ಣಿಗೆ ತಂದ್ರೆ ನೀನ್ ಬೀಳಿಸ್ಬಿಡ್ತೀಯ, ಅದಕ್ಕೆ ಈ ತರ ತಂದಿರೋದು. ಇದು ಕಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಬೇಕು. ಆಮೇಲೆ ಕೈಯೆಲ್ಲ ಹುಷಾರು, ಕಸಕ್ಕೆ ಹಾಕುವಾಗ್ಲೂ ಅಷ್ಟೇ. ನನ್ನ ಮಗಳದು ಇದು ಇಷ್ಟು ಕಾಸು, ಇಷ್ಟೇ. ಈ ಉಂಡಿ ವೇಸ್ಟ್. ಈಗ ಬೇರೆ ಮಕ್ಕಳೆಲ್ಲ ದುಡ್ಡು ಕೊಟ್ರೆ ಸಪ್ರೇಟ್ ಮಾಡು. 100 ಬೇರೆ, 200 ಬೇರೆ. 20 ಎಲ್ಲಿ ಬರೀ 100 ಇದೆಯಲ್ಲ, ಎಲ್ಲಿ 500? 100 ಎಲ್ಲ ಒಂದ್ ಕಡೆ ಇಡು. 200. ಈಗ ಬೇರೆ ಮಕ್ಕಳೆಲ್ಲ ಕಾಸು ಕೊಟ್ರೆ
ಏನು ತಗೊಂಡೋಗಿ ತಿಂಡಿ ಎಲ್ಲ ತಿನ್ನೋದು ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ಏನ್ ಹೇಳ್ತೀಯ ನೀನು? ಈಗ ಬೇರೆ ಮಕ್ಕಳು ಈಗ ಅಂಗಡಿ ಚಾಕ್ಲೇಟ್ಸು ಕುರ್ಕುರೆ ಅದನ್ನೆಲ್ಲ ತಿನ್ಬೇಕಾ? ಹೌದಾ, ಮತ್ತೇನ್ ತಿಂತೀಯ ನೀನು? ಫ್ರೂಟ್ಸ್ ಅಷ್ಟೇ ತಿಂತೀಯ. ಯಾಕೆ ಚಾಕ್ಲೇಟ್ ಕುರ್ಕುರೆ ಅದನ್ನೆಲ್ಲ ತಿಂದ್ರೆ ಏನಾಗುತ್ತೆ? ಹೊಟ್ಟೆ ನೋವು ಬರುತ್ತೆ. ದುಡ್ಡು ಏನಾಗುತ್ತೆ? ಹಾ, ಮಕ್ಳಿಗೆಲ್ಲ ಏನಾದ್ರು ಹೇಳೋ ಅಲ್ಲ ಮತ್ತೆ ನಿನ್ ಫ್ರೆಂಡ್ಸ್ಗೆಲ್ಲ. ವಿಡಿಯೋ ನೋಡ್ಕೊಂಡು ಹೇಳಿದ್ಯಾ? ಹೇಳಿ ಏನಾದ್ರು ಒಂದು. ದುಡ್ಡೆಲ್ಲ ಕೂಡಿಟ್ರೆ ಏನ್ ಯೂಸ್ ಆಗುತ್ತೆ ಲಕ್ಷ್ಮಿ? ಏನ್ ಯೂಸ್ ಆಗುತ್ತೆ? ಖರ್ಚಾಗತ್ತಲ್ಲ, ಖರ್ಚಿಗೆ ಬೇಕಾಗತ್ತೆ. ದುಡ್ಡು ಬೇಕಲ್ವಾ ಖರ್ಚಿಗೆ ಎಲ್ಲದಕ್ಕೂ. ಅವಾಗ ಖರ್ಚಿಗೆ ಬೇಕಾಗತ್ತೆ ಅಲ್ವಾ? ನೋಡ ನೀನ್ ಎಷ್ಟು ದುಡ್ಡು ಉಳಿಸಿದ್ಯಾ ನಮ್ ಪುಟಾಣಿ. ಇದೇ ತರ ಇನ್ನ ಮುಂದೆ ಎಷ್ಟು ದುಡ್ಡೆಲ್ಲ ಉಳಿಸ್ಬೋದು. ನೋಡಿ ಇಲ್ಲೊಂದು 500 ನೋಟ್ ಸಿಕ್ತು. ಬೈ 50 ಎಲ್ಲ ಸಪ್ರೇಟ್ ಇಡೋ, 200 ಸಪ್ರೇಟ್ ಇಡೋ. ಇನ್ನೊಂದು 500 ಸಿಕ್ತು. ಅದೆಲ್ಲ 20. ಇಲ್ಲಿ ನೋಡಿ ಇಲ್ಲೊಂದು 200 ಎಲ್ಲ 200 20 ಎಲ್ಲ ಅದು 20 500 ಸರಿ. ಈ ವರ್ಷ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದ್ಯಾ ಅಲ್ವಾ? ಇನ್ನ ಎಷ್ಟು ದುಡ್ಡನ್ನ ಕೂಡಿಡ್ಬೇಕಂತ ಅನ್ಕೊಂಡಿದ್ಯಾ? ಜಾಸ್ತಿ. ಬಟ್ ದುಡ್ಡು ನೀನ್ ಕೂಡಿಟ್ಟಿರೋದು ಕಮ್ಮಿ ಅಂತ ಅನ್ನಿಸ್ಬೋದು ಲಕ್ಷ್ಮಿ. ಅಟ್ಲೀಸ್ಟ್ ನಿಂಗೆ ಕೂಡಿಡ್ಬೇಕು ಅಂತ ಅನ್ಸುತ್ತಲ್ಲ, ಅದು ತುಂಬಾ ದೊಡ್ಡದು ಆಯ್ತಾ? ಯಾವ್ಯಾವ್ದಕ್ಕೋ ಖರ್ಚು ಮಾಡೋದಕ್ಕಿಂತ ನೋಡು ಎಷ್ಟು ಕಾಸು ಅಲ್ವಾ? ಇದೊಂದು 5-10 ಸಾವಿರ ಇರ್ಬೋದು ಅನ್ಸುತ್ತೆ. ಆದ್ರೆ 10,000 ಏನ್ ಕಡಿಮೆ ಅಮೌಂಟ್ ಅಲ್ಲ. ಕಡಿಮೆ ಅಮೌಂಟಾ ಚಿನ್ನಮ್ಮ? 10,000 ಅನ್ನೋದು ಕಡಿಮೆ ಅಮೌಂಟಾ? ತುಂಬಾ ದೊಡ್ಡ ಅಮೌಂಟ್. ಇದರಿಂದ ತುಂಬಾನೇ ಯೂಸ್ ಆಗುತ್ತೆ. ಎಷ್ಟೊಂದ್ ಜನ ಈ 10,000 ರುಪೀಸ್ಗೆ ವರ್ಕ್ ಮಾಡ್ತಿರ್ತಾರೆ ಒಂದ್ ತಿಂಗಳು ಫುಲ್, ಗೊತ್ತಾ? ಅವ್ರಿಗೆ 10,000 ರುಪೀಸ್ ಕೂಡ ಸಿಕ್ಕಿರಲ್ಲ. ಅಂದ್ರೆ ಅಷ್ಟೊಂದು ಕಷ್ಟ ಪಡ್ತಿರ್ತಾರೆ ಒಂದೊಂದು ರೂಪಾಯಿಗೆ, 10 ರೂಪಾಯಿಗೆಲ್ಲ. ದುಡ್ಡನ್ನ ಆತರ ಎಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಅದನ್ನೆಲ್ಲ ಮಾಡ್ಬಾರ್ದು. ಅದ್ರಲ್ಲಿ ಏನಾದ್ರ ಚಿಪ್ಸ್ ಎಲ್ಲ ಕುರ್ಕುರೆ ಎಲ್ಲ ತಗೋಬಾರ್ದು. ಬರೀ ಏನಾದ್ರ ಫ್ರೂಟ್ಸ್, ಆಮೇಲೆ ಏನಾದ್ರ ಬೇಕಿದ್ರೆ ಇದನ್ನೆಲ್ಲ ತಗೊಳ್ಳೋದ್ ಮಾಡ್ಬೇಕು. ಹೌದು, ಅದನ್ನೆಲ್ಲ ಕುರ್ಕುರೆ ಇದೆಲ್ಲ ತಗೋಬಾರ್ದು. ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್. ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್. ಅದೆಲ್ಲ ತಿನ್ಬಾರ್ದು. ವಿಡಿಯೋ ತಗೊಂಡ ಮೊಬೈಲು ನಿಮ್ ಪ್ರೀತಿ ಆದಿತ್ಯ. ಆಮೇಲೆ ಇದು ಮಾಡ ನೋಡಿ ಇವತ್ತಿನ ಇಷ್ಟು ನನ್ನ ಸೇವಿಂಗ್ಸ್ ಆಗಿದೆ. ಆಯ್ತು ಆಯ್ತು, ಮನೆ ಕಟ್ಸೋಣ. 10,000 ಮನೆ ಕಟ್ಟಿಸ್ಬೋದಲ್ವಾ? ಥ್ಯಾಂಕ್ ಯು ಹೇಳು. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.